ಜಿಯೋ ಮಾರ್ಟ್ನ ಗೋದಾಮಿನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಸುಟ್ಟು ಭಸ್ಮವಾಗಿದೆ ಜಿಯೋ ಮಾರ್ಟ್ನ ಗೋದಾಮು. ನೆಲಮಂಗಲದ ಮಾಕಳಿ ಬಳಿಯ ಜಿಯೋ ಗೋಡೌನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಅಗ್ನಿಶಾಮಕ ಸಿಬ್ಬಂದಿ ಹತೋಟಿಗೆ ಸಿಗ್ತಾ ಇಲ್ಲ ಈ ಬೆಂಕಿ. ಗೋಡೌನ್ ಪರಿಸ್ಥಿತಿ ನೋಡಿ ಕಾರ್ಮಿಕರು ಸದ್ಯ ಕಣ್ಣೀರನ್ನ ಹಾಕ್ತಿದ್ದಾರೆ. ಅಷ್ಟು ವರ್ಷದಿಂದ ಇಲ್ಲಿ ಕೆಲಸವನ್ನ ಮಾಡ್ತಾ ಇದೀವಿ, ಈಗ ಈ ಗೋದಾಮು ಸುಟ್ಟು ಭಸ್ಮವಾಗಿದೆ ಅಂತ ಹೇಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ತುಂಬಾನೇ ಎಮೋಷನಲ್ ಅಟ್ಯಾಚ್ಮೆಂಟ್ ಬೆಳೆದಿದೆ. ಏನ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಕಣ್ಣೀರನ್ನ ಹಾಕಿದ್ದಾರೆ. ನನಗೆ ನಂಬೋಕೆ ಆಗ್ತಾ ಇಲ್ಲ ಅಂತ ಮತ್ತೊಂದಷ್ಟು ಜನ ಹೇಳ್ತಿದ್ದಾರೆ. ಈ ರೀತಿ ಆಗಿದೆ ಅಂತ ಹೇಳಿ ನಿಜಕ್ಕೂ ನಂಬೋದಕ್ಕಾಗ್ತಾ ಇಲ್ಲ ಅಂತ ಹೇಳಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕರು ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಿಜಕ್ಕೂ ಕೂಡ ಬೇಜಾರಾಗ್ತಾ ಇದೆ. ಈ ಸ್ಥಿತಿಯನ್ನ ನೋಡಿದ್ರೆ ಕಷ್ಟ ಆಗ್ತಿದೆ ಅಂತ ಹೇಳಿ ನ್ಯೂಸ್ ಫಸ್ಟ್ ಮುಂದೆ ತಮ್ಮ ಅಳಲನ್ನ ಕಾರ್ಮಿಕರು ತೋಡ್ಕೊಂಡಿದ್ದಾರೆ. ಇದು ರಿಲಯನ್ಸು ಫುಡ್ ಗೋಡೌನ್ ಫುಲ್ ಎಲ್ಲ A to Z ಡಿಮಾರ್ಟ್ ಥರ ಗೋಡೌನ್ಗೆ ನಾವು ರೆಂಟಿಗೆ ಕೊಟ್ಟಿದ್ದು. ಇದು 18 ವರ್ಷದಿಂದ ಇವರೇ ಇದ್ದರು. ಯಾವತ್ತೂ ಏನೂ ತೊಂದರೆ ಆಗ್ತಿಲ್ಲ. ಇವತ್ತು ಏನಾಯಿತು ಎತ್ತಾಯಿತು ಅಂತ ನಮಗೆ ಗೊತ್ತಿಲ್ಲ ಸರ್. ಎಷ್ಟು ಜಾಗ ಇದೆ ಸರ್? ಇದು ಟೋಟ್ಲ್ ಬಂದು 60,000 ಸ್ಕ್ವೇರ್ ಫೀಟು. ಶಾರ್ಟ್ ಸರ್ಕ್ಯೂಟಿಂದನೇ ಆಗಿದೆ ಅನ್ನೋದು ಅನುಮಾನನ ಸರ್? ನಮ್ಗೆ ಅನುಮಾನ ಶಾರ್ಟ್ ಸರ್ಕ್ಯೂಟಿಂದಲೇ ಆಗಿದೆ ಅಂತ. ಒಳಗಡೆ ಕೆಲಸ ಮಾಡುವಂಥ ಸಿಬ್ಬಂದಿಗಳು ಎಷ್ಟು ಜನ ಇದ್ದರು? ಸುಮಾರು ಬೆಳಿಗ್ಗೆ ಟೈಮಲ್ಲಿ ಒಂದು 200-250 ಜನ ಇರ್ತಾರೆ. ಬೆಳಿಗ್ಗೆ ಸಾಯಂಕಾಲ ಒಂದು 50-60 ಜನ. ಈ ಬೆಂಕಿ ಹೊತ್ಕೊಂಡಾಗ ಸರ್ ಯಾವ ಭಾಗದಲ್ಲಿ ಬೆಂಕಿ ಹೊತ್ಕೊಳ್ತೋ ಅವಾಗ ಜನ ಇದ್ರಂತೆ ಎಲ್ಲ ಆಚೆ ಹೋಗಿದ್ದಾರೆ. ನಮಗೆ 1 ಅವರ್ ಆದಮೇಲೆ ಗೊತ್ತಾಯಿತು. ನಾವು ಬೆಂಗಳೂರು ಸಿಟಿನಲ್ಲಿರೋದು ಬಸವೇಶ್ವರ ನಗರದಿಂದ. ಅಲ್ಲಿಂದ ಓಡ್ ಬಂದು ಅಷ್ಟೊತ್ತು ಕಾಲ ಏನೂ ಇಲ್ಲ, ಶೂನ್ಯ ನಮ್ಮದೆಲ್ಲ. ಭಾಳ ಕಷ್ಟಪಟ್ಟು ನಾನು ಲೋನ್ ತಗೊಂಡು ಇದು ಮಾಡಿದ್ದೆ. ತಿರ್ಗಾ ಮತ್ತೆ ಅದ್ರ ಮೇಲೆ ಸೋಲಾರ್ ಹಾಕಿದ್ದೆ. ಸೋಲಾರಿಂದಲೂ ನಮಗೆ ಒಳ್ಳೆ ಉತ್ಪತ್ತಿ ಆಗ್ತಾಯಿತ್ತು. ಅದು ಫರ್ನಿಚರ್ ಏನೂ ಇಲ್ಲ, ಬರೀ ಫುಡ್ ಐಟಮ್ಸು. ಮೇಯ್ನು ಫ್ರಂಟಲ್ಲಿ ಆಯಿಲ್ ಐಟಮ್ ಜಾಸ್ತಿ ತುಂಬಿದ್ರು ಅಂಥವ್ರು. ಅಂದರೆ ಸನ್ಫ್ಲವರು, ಗೋಲ್ಡ್ ವಿನ್ನರು, ಆ ಥರ ಆಯಿಲ್ ಐಟಮ್ಸು. 10 ಗಂಟೆಗೆ ಸುಮಾರು. ಸಿಬ್ಬಂದಿಗಳು ಥ್ಯಾಂಕ್ಸ್ ಗಾರ್ಡು ಎಲ್ಲರೂ ಆಚೆ ಬಂದುಬಿಟ್ಟಿದ್ದಾರೆ. ಅಲ್ಲಿ ಹತ್ಕೊಂಡಿದ್ದ ತಕ್ಷಣವೇ ನೋಡಿಕೊಂಡೆಲ್ಲ ಆಚೆ ಬಂದುಬಿಟ್ಟಿದ್ದಾರೆ. ಇಲ್ಲ, ಟ್ರಾನ್ಸ್ಫಾರ್ಮರೆಲ್ಲ ಇಲ್ಲೇ ಇದೆ ನೋಡಿ, ಈ ಕಡೆನೇ ಇದೆ ಟ್ರಾನ್ಸ್ಫಾರ್ಮರ್, ಎಲ್ಲ ಆಚೆನೇ ಇದೆ. ಒಳಗಳಿಂದ ಕೇಬಲ್ ತೊಗೊಂಡೋಗಿದಾರಲ್ಲ, ಆ ಅಲ್ಲೆಲ್ಲೋ ಏನೋ ಶಾರ್ಟ್ ಸರ್ಕ್ಯೂಟ್ ಆಗಿರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. 18 ವರ್ಷದಿಂದ ಬಾಡಿಗೆ ಕೊಟ್ಟಿದ್ದೆ ಸರ್. ಹೌದು, ಯಾವತ್ತೂ ಅವರಿಂದ ನಮಗೇನು ಒಂದು ಸಮಸ್ಯೆ ಆಗ್ತಿರಲಿಲ್ಲ. ಅವ್ರಿಗೂ ಅಷ್ಟೇ ನಾವು ಅಷ್ಟೇ ಇದು ಮಾಡ್ಕೊಂಡಿದ್ದು. ಏನೇ ಅದು ಇಮ್ಮಿಡಿಯೇಟಾಗಿ ರೆಡಿ ಮಾಡಿಕೊಡ್ತಾಯಿದ್ದು. ಎಷ್ಟು ಹೊತ್ತದು ವ್ಯಾಲ್ಯೂ ಲಾಸ್ ಆಗಿರೋದು ಸರ್? ಅದು ನನಗೆ ಗೊತ್ತಿಲ್ಲ ಸರ್, ಅವ್ರಿಗೆ ಗೊತ್ತಿರಬೇಕು. ನಮ್ಮದು ಹೋಯ್ತು. ನಮ್ಮದು ಕನ್ಸ್ಟ್ರಕ್ಷನ್ನು ಪ್ಲಸ್ ಮೇಗಡೆ ಸೋಲಾರು ಇವೆಲ್ಲ ನಮ್ಮದೊಂದು 18 ಕೋಟಿವರೆಗೂ ನಮ್ಮದು ಹೋಯ್ತು ಸರ್. 18 ವರ್ಷದ ಹಿಂದೆ ರೆಡಿ ಮಾಡಿ 18 ವರ್ಷದಿಂದ ರೆಡಿ ಮಾಡಿದ್ದು. ಹೌದು, ಸೋಲಾರು. ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. 18 ವರ್ಷದಿಂದ ಇಲ್ಲಿ ಗೋಡೌನ್ನಲ್ಲಿ ಈ ರೀತಿಯಾಗಿ ಜಿಯೋ ಮಾರ್ಟ್ನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಂಡು ಒಂದಷ್ಟು ದಿನಸಿ ಸಾಮಾನುಗಳನ್ನ ಸ್ಟೋರ್ ಮಾಡಿಟ್ಟಿದ್ರು. ಯಾವತ್ತೂ ಕೂಡ ಆಗದಂತಹ ಸಮಸ್ಯೆ ಈಗ ಆಗಿದೆ. ಬಹಳಷ್ಟು ಕಾರ್ಮಿಕರು ನೋವನ್ನ ತೋಡ್ಕೊಂಡಿದ್ದಾರೆ. ಮಾಲೀಕರು ಕೂಡ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಇಲ್ಲಿನ ಪರಿಸ್ಥಿತಿಯನ್ನ ವಿವರಿಸೋದಾದ್ರೆ ಒಂದ್ ರೀತಿಯಲ್ಲಿ ಬೆಂಕಿ ಹತೋಟಿಗೆ ಬಂದಿದೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಹೊಗೆಯನ್ನ ಕಂಟ್ರೋಲ್ ಮಾಡುವಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ನಿರತರಾಗಿರುವಂತದ್ದು. ಅಂದ್ರೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂದ್ರೆ ಅಲ್ಲಲ್ಲಿ ಆರುತ್ತೆ ಬೆಂಕಿ, ಮತ್ತೆ ಪುನಃ ಹತ್ಕೊಳ್ಳುತ್ತೆ. ಈ ರೀತಿಯಾದಂತ ಸಿಚುಯೇಷನ್ ಇರುವಂತ ಅಂದ್ರೆ ಒಂದ್ ರೀತಿಯಲ್ಲಿ ನಿರಂತರ 10-11 ಗಂಟೆಯಿಂದ ನಿರಂತರ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. 30ಕ್ಕೂ ಹೆಚ್ಚು ಸಿಬ್ಬಂದಿ ಆಗಿರ್ಬೋದು, SDRF ಸಿಬ್ಬಂದಿ ಆಗಿರ್ಬೋದು. ಅಂದ್ರೆ ನಿರಂತರವಾಗಿ ಬೆಂಕಿಯನ್ನ ನಂದಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಒಂದ್ ರೀತಿಯಲ್ಲಿ ದೊಡ್ಡ
ದಟ್ಟವಾದಂತ ಹೊಗೆ ಆವರಿಸಿದೆ. ಗೋಡೌನ್ ಸಂಪೂರ್ಣವಾಗಿ 1.2 ಎಕರೆ ಒಂದು ಜಾಗದಲ್ಲಿ ಕಟ್ಟಿರುವಂತಹ ಗೋಡೌನ್ ಇದು. ಅಂದ್ರೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತದ್ದು ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಅಂದ್ರೆ ಒಂದು ಚೂರು ಕೂಡ ಯಾವ ವಸ್ತು ಕೂಡ ನಿಮಗೆ ನೀಟಾಗಿರುವಂತ ವಸ್ತು ಸಿಗೋದಿಲ್ಲ. ಅಂದ್ರೆ ಸಂಪೂರ್ಣವಾಗಿ ಸುಮಾರು 10 ರಿಂದ 20 ಕೋಟಿಯಷ್ಟು ಐಟಮ್ಗಳು ಒಳಗಡೆ ಇದ್ವು. ಅಂದ್ರೆ ದಿನಸಿ ಸಾಮಗ್ರಿಗಳನ್ನ ಶೇಖರಣೆ ಮಾಡುವಂತಹ ಜಾಗ ಇದು. ಅಕ್ಕಿ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ಗೋಡೌನ್ ಜಾಗ ಇದು. ಆದ್ರೆ ಇದಕ್ಕೆ ಬೆಂಕಿ ಬಿದ್ದಂತಹ ಒಂದು ಸಂದರ್ಭದಲ್ಲಿ ಅಂದ್ರೆ 20 ಕೋಟಿಗೂ ಹೆಚ್ಚು ಒಂದು ಸಾಮಗ್ರಿಗಳು ಸುಟ್ಟು ಕರಕಲಾಗಿರುವಂತದ್ದು. ಅಂದ್ರೆ ಒಂದ್ ರೀತಿಯಲ್ಲಿ ನಿನ್ನೆ ರಾತ್ರಿ 10:40ಕ್ಕೆ ಇಲ್ಲಿ ಬೆಂಕಿ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿದೆ ಅಂತ ಅನ್ನುವಂತ ಮಾಹಿತಿ ಬರ್ತಾ ಇರುವಂತದ್ದು. ಆ ಸಂದರ್ಭದಲ್ಲಿ ಯಾವಾಗ ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂತ ಹೇಳಲಾಗುತ್ತೆ, ಆ ಸಂದರ್ಭದಲ್ಲಿ 30ಕ್ಕೂ ಹೆಚ್ಚು ಸಿಬ್ಬಂದಿ ಒಳಭಾಗದಲ್ಲಿ ಕೆಲಸ ಮಾಡ್ತಾ ಇದ್ರು. ಅಂದ್ರೆ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಅಂದ್ರೆ ವಾಟರ್ ಜೆಟ್ ಮುಖಾಂತರ ಅಂದ್ರೆ ಗೋಡೌನ್ ಒಳಗಡೆ ಯಾರು ಕೂಡ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ವಾಟರ್ ಜೆಟ್ ಗಳನ್ನ ಬಳಸಿಕೊಂಡು ಬೆಂಕಿಯನ್ನ ನಂದಿಸುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸತತ 10 ಗಂಟೆಯಿಂದ ಮಾಡ್ತಾ ಇರುವಂತದ್ದು. ಇದು ಒಂದು ಭಾಗ ಆದ್ರೆ ಮತ್ತೊಂದು ಭಾಗದಲ್ಲಿ ನಿನ್ನೆ 30 ಜನ ಕೆಲಸ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. 30 ಜನನು ಹೊರಗಡೆ ಓಡ್ ಬಂದು ಪ್ರಾಣವನ್ನ ಉಳಿಸ್ಕೊಂಡಿದ್ದಾರೆ. ಸದ್ಯ ಪ್ರಾಣಾಪಾಯ ಸಂಭವಿಸಿಲ್ಲ. ಆದ್ರೆ ಇದು ಒಂದು ಭಾಗ ಆದ್ರೆ ಬೆಳಗ್ಗೆ ಕಾರ್ಮಿಕರು ಇಲ್ಲಿ ಎಂದಿನಂತೆ ಆಫೀಸ್ಗೆ ರೆಡಿಯಾಗಿ ಕೆಲಸಕ್ಕೆ ಬರ್ತಾರೆ. ಸುಮಾರು 50ಕ್ಕೂ ಹೆಚ್ಚು ಸಿಬ್ಬಂದಿ ಬರ್ತಾರೆ. ಆದ್ರೆ ಗೋಡೌನ್ ಈ ರೀತಿ ಸುಟ್ಟು ಕರಕಲಾಗಿರೋದನ್ನ ನೋಡಿ ಅವರು ಕಣ್ಣೀರ್ ಹಾಕ್ತಾ ಇರುವಂತದ್ದು. ಅಂದ್ರೆ ಎಷ್ಟೋ ಜನ ಇದೇ ಕಂಪನಿಯಲ್ಲಿ 15 ವರ್ಷಗಳಿಂದ ಕೆಲಸ ಮಾಡ್ತಾ ಇರೋರಿದ್ದಾರೆ. ಇದು ಶುರುವಾಗಿದ್ದು ಅಂದ್ರೆ 15 ವರ್ಷ ಆಯ್ತು. 15 ವರ್ಷದಿಂದ ಕೆಲಸ ಮಾಡ್ತಾ ಇರೋ ಕಾರ್ಮಿಕರಿದ್ದಾರೆ. ಅವ್ರಿಗೂ ಕೂಡ ಈಗ ಬಿಗ್ಗೆಸ್ಟ್ ಕ್ವಶನ್ ಮಾರ್ಕ್ ಆಗಿರುವಂತದ್ದು. ಅಂದ್ರೆ ಒಂದ್ ರೀತಿಯಲ್ಲಿ ಆತಂಕದಲ್ಲೇ ಈಗಲೂ ಕೂಡ ಗೋಡೌನ್ನ ಹೊರಭಾಗದಲ್ಲಿ ನಿಂತು ಕಾಯ್ತಾ ಇರುವಂತದ್ದು. ಮುಂದೆ ಏನ್ ಮಾಡ್ಬೇಕು ಅನ್ನುವಂತ ಕ್ವಶನ್ ಮಾರ್ಕ್ ಅವರಲ್ಲಿ ಇರುವಂತದ್ದು. ಅಂದ್ರೆ ಆತಂಕದ ವಾತಾವರಣ ಕಾರ್ಮಿಕರಲ್ಲಿ ಮನೆ ಮಾಡಿದೆ. ಅಂದ್ರೆ ಎಮೋಷನಲಿ ಕನೆಕ್ಟ್ ಆಗಿದ್ವಿ ಕಂಪನಿ ಜೊತೆ. 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ವಿ, 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ವಿ. ಈ ತರ ನಮ್ಮ ಗೋಡೌನ್ ಅನ್ನ ನೋಡೋದಕ್ಕಾಗ್ತಾ ಇಲ್ಲ, ಇದು ನಿಜಾನ ಸುಳ್ಳ ಅಂತ ನಂಬೋದಕ್ಕಾಗ್ತಾ ಇಲ್ಲ ಅನ್ನುವಂತ ಕನ್ಫ್ಯೂಷನ್ ಅವರಲ್ಲಿ ಮನೆ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಈ ರೀತಿಯಾದಂತ ಪರಿಸ್ಥಿತಿ ಇಲ್ಲಿರುವಂತದ್ದು. ಪ್ರೀತಿ.